ಹಾಯ್ ಎಲ್ಲ ಅಂತ ಹೇಳ್ತೀರಿ. ಬೆಳಗಿನ ಶುಭೋದಯ. ಇವತ್ತು ಒಂದು ಸಣ್ಣದೊಂದು ವ್ಲಾಗ್ ಮಾಡೋಣ ಅಂತ ಸ್ವಲ್ಪ ಬೆಳಗ್ಗೆನೇ ಹೊರಡ್ತಾ ಇದ್ದೀನಿ. ಅದು ವ್ಲಾಗ್ ಏನಂತ ಹೀಗೆ ನೋಡ್ತಾ ಇರಿ. ಸೂರ್ಯ ಮಾರ್ನಿಂಗ್ ಸಖತ್ತಾಗಿ ಕಾಣಿಸ್ತಾ ಇದೆ. ಅಲ್ಲಿಂದ ಒಂದು 5 ನಿಮಿಷ ದಾರಿ. ಏನಂತ ನೀವೇ ನೋಡುವಂತೆ. ಲೆಟ್ಸ್ ಗೋ. ಇದೇನೇ ನೀವು ನೋಡಿರೋ ಕುಣಿಗಲ್ ಕೆರೆ ಅಂದರೆ ಇದೆ ನೋಡಿ. ಇದ್ರ ಬಗ್ಗೆ ತುಂಬ ದೊಡ್ಡ ಇತಿಹಾಸ ಇದೆ. ಅಷ್ಟು ನಾನು ತಿಳ್ಕೊಂಡಿಲ್ಲ, ಹಾಗಾಗಿ ಇದನ್ನು ಜಸ್ಟ್ ತೋರಿಸೋ ಪ್ರಯತ್ನ ಮಾಡ್ತಾ ಇದ್ದೀನಿ. ಹಾಗಿದ್ರೆ ನಾವು ಹೋಗ್ಬೇಕಾಗಿರೋ ಡೆಸ್ಟಿನ ಕಡೆ ಹೋಗೋಣ. ಅಲ್ಲಿ ತನಕ ನೋಡ್ತಾ ಇರಿ. ಫೈನಲಿ ನಾನು ನನ್ನ ಡೆಸ್ಟಿನಿ ರೀಚ್ ಆಗಿದ್ದೀನಿ. ಅದು ಎಲ್ಲಿ ಬಂದಿದ್ದೀನಿ ಅಂತ ನಿಮಗೆ ಡೀಟೇಲ್ ಆಗಿ ತೋರಿಸ್ತೀನಿ ನೋಡಿ. ಸ್ನೇಹಿತರೆ, ಇಲ್ಲಿಂದ ಇನ್ನೂ ಒಂದು 700 ಮೀಟ್ರ್ ಇದೆ ದೇವಸ್ಥಾನಕ್ಕೆ. ನಾನು ಬಂದಿರೋ ಡೆಸ್ಟಿನಿ ನೋಡಿ, ಇಲ್ಲಿ ಕಾಣಿಸ್ತಾ ಇದೆ. ಹೋಗೋಣ, ಲೆಟ್ಸ್ ಗೋ. ಹೌದು, ನಾನು ಬಂದಿರೋದು ವಿಶ್ವದ ಅತಿ ಎತ್ತರದ 161 ಅಡಿ ಎತ್ತರದ ಪಂಚಮುಖಿ ಆಂಜನೇಯ ಸ್ವಾಮಿ ಮೂರ್ತಿ ಇರೋದು. ಇದಿರೋದು ಕುಣಿಗಲ್ನ ಬೀದನಗೆರೆ. ಇದೊಂದು 4 ವರ್ಷದ ಹಿಂದೆ ನಾನು ಒಂದು ಸರಿ ಬಂದಿದ್ದೆ ಇಲ್ಲಿ. ಆವತ್ತು ಸರಿಯಾಗಿ ನನಗೆ ವಿಡಿಯೋ ಮಾಡೋಕ್ಕಾಗಿರಲಿಲ್ಲ. ಅದಕ್ಕೆ ಇಲ್ಲೇ ನಮಗೂ ಸಹ ಇದು ನಿಯರ್ ಆಗುತ್ತೆ, ಹಾಗಾಗಿ ಇವತ್ತು ಬರೋಣ ಅಂತ ಬಂದೆ. ಅಲ್ಲಿ ಎಷ್ಟು ಮಟ್ಟಿಗೆ ವಿಡಿಯೋ ಮಾಡೋಕ್ಕಾಗತ್ತೆ ತೋರಿಸ್ತೀನಿ, ನೋಡೋಣ. ಇದು ಎಂಟ್ರೆನ್ಸ್ ಮೂಲಕ ಒಳಗಡೆ ಹೋಗಬೇಕು. ಸೀದಾ ಒಳಗಡೆ ಹೋಗೋಣ. ಇದು ಶನೀಶ್ವರ ದೇವಸ್ಥಾನ. ಒಳಗಡೆ ವಿಡಿಯೋ ಮಾಡೋಕ್ಕೆ ಬಿಡಲ್ಲ ಅನ್ಕೊತೀನಿ. ಪಂಚಮುಖಿ ಆಂಜನೇಯ ಸ್ವಾಮಿ ವಿಗ್ರಹದ ಕೆಳಗಡೆ ಇರುವಂಥ ದೇವಸ್ಥಾನ ಇದು. ದೇವಸ್ಥಾನದ ದರ್ಶನ ಎಲ್ಲ ಚೆನ್ನಾಗಿ ಆಗಿದೆ. ಇಲ್ಲಿಂದ ಈಗ ನಾವು ಇರುವಂಥ ಪ್ಲೇಸಿಗೆ ಹೊರಡೋಣ. ಇಲ್ಲಿಂದ ಸೀದಾ ಬಂದಿದ್ದೆ ಹೋಟೆಲ್ ಪರಿಮಳ ಕಡೆ. ಅಲ್ಲಿ ಸ್ವಲ್ಪ ಬ್ಯಾಟಿಂಗ್ ಎಲ್ಲ ಮುಗಿಸಿ ಇಲ್ಲಿಂದ ಹೊರಡ್ತಾ ಇದ್ದೀನಿ. ಇದು ಕುಣಿಗಲೆಯಲ್ಲಿ ಫೇಮಸ್ ಇರೋ ಹೋಟೆಲ್. ಎಲ್ಲ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ. ಫುಡ್ಡು ಚೆನ್ನಾಗಿರುತ್ತೆ. ಇದೇನೇ ಪ್ರೊಮೋಷನಲ್ ಏನಲ್ಲ, ಬಟ್ ಹೇಳಿದೆ. ಇದೇ ಇವತ್ತಿನ ವ್ಲಾಗ್. ಇಲ್ಲಿಗೆ ಈ ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಈಗ ಅಷ್ಟೇ ದೇವಸ್ಥಾನಕ್ಕೆಲ್ಲ ಹೋಗ್ಬಿಟ್ಟು ಬಂದೆ. ಸ್ವಲ್ಪ ಕೆಲಸನೇ ಇದೆ, ಆಮೇಲೆ ವಿಡಿಯೋ ಎಲ್ಲ ಮಾಡೋಕ್ಕೆ ಕಷ್ಟ ಆಗುತ್ತೆ. ಅದಕ್ಕೆ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಥ್ಯಾಂಕ್ ಯು.